ನಮ್ ಕಲಬುರ್ಗಿ ಸೇಡಂ ತಾಲೂಕದಾಗ ಒಂದ್ ಹಳ್ಳಿ ಅದ ಬೆನಕನಹಳ್ಳಿ ಅಂತೇಳಿ. ಆ ಬೆನಕನಹಳ್ಳಿ ಬೆನಕನ ಕತೆ ಹೇಳ್ತೀನಿ ಬರ್ರಿ ಇವತ್ ನಿಮ್ಗ. ಬೆನಕ ಅಂದ್ರೆ ಯಾರಪ್ಪ ಅಂತಂದ್ರ ಗಣಪತಿ. ಇಲ್ಲಿ ನೋಡ್ರಿ 300 ವರ್ಷಗಳಿಂದ ಗಣಪತಿ ಕೂಡ್ಸ್ಕೊತ್ ಬಂದಾರಂತ. ಮತ್ ಇನ್ನೊಂದ್ ಏನ್ ವಿಶೇಷತೆಯಪ್ಪ ಅಂತಂದ್ರ 21 ದಿನ ಗಣಪತಿ ಕೂಡಿಸ್ತಾರ. ಮತ್ತ ಫಸ್ಟಿಗೆ ಒಂದು ಸಣ್ಣ ಗಣಪತಿ ಮಾಡ್ತಾರ. ಆಮೇಲೆ 2 ದಿನ ಬಿಟ್ಟು ಏನ್ ಮಾಡ್ತಾರ, ಇನ್ನೊಂದ್ ಸ್ವಲ್ಪ ಮಣ್ಣು ಅದ್ರೊಳಗೆ ಆಡ್ ಮಾಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಗಣಪತಿ ಮಾಡ್ತಾರ. ಮತ್ತ ಇನ್ನೊಂದ್ 2 ದಿನ ಬಿಟ್ಟು ಮತ್ ಇನ್ನೊಂದ್ ಸ್ವಲ್ಪ ಮಣ್ಣು ಆಡ್ ಮಾಡಿ ಅದ್ರಕಿಂತ ದೊಡ್ಡದ ಗಣಪತಿ ಮಾಡ್ತಾರೆ. ಹಿಂಗೆ ಅವರು 6 ಹಂತಗಳಲ್ಲಿ ಗಣಪತಿ ಮಾಡ್ತಾರ. ಅಂದ್ರೆ ಫಸ್ಟ್ ಸಣ್ಣದು, ಇನ್ನೊಂದ್ ಸ್ವಲ್ಪ ಮಣ್ಣು ಹಾಕಿ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ತಾರ. ಹಿಂಗ ಮಾಡಿ ಲಾಸ್ಟಿಗೆ ನಾ ತೋರಿಸುವಂತ ಒಂದು ದೊಡ್ಡ ಗಣಪತಿ ಮಾಡ್ತಾರ ನೋಡ್ರಿ ಅವರು. ಈ ಟೈಪ್ ಇತಿಹಾಸ ಇರುವ ಗಣಪತಿ ನೀವು ಇಂಡಿಯಾ ಅಲ್ಲ ವರ್ಲ್ಡ್ ದಾಗನು ಕೇಳಿರಲ್ಲ. ಬೇರೆ ಕಡೆ ಎಲ್ಲ ಒಂದೇ ಸಲ ಗಣಪತಿ ಮಾಡಿಬಿಟ್ಟು ಬಿಡ್ತಾರ. ಬಟ್ ಇಲ್ಲಿ ಹಂಗಿಲ್ಲ, ಹಂತ ಹಂತವಾಗಿ ಗಣಪತಿ ತಯಾರು ಮಾಡ್ತಾರ ಅವರು. ಈ ಊರಾಗ ಎಲ್ಲ ಜಾತಿದವರು ಒಂದೊಂದು ಛಾಜಾ ತಗೊಂಡಿರ್ತಾರ. ಹೆಂಗಪ್ಪ ಅಂತಂದ್ರ ಕುರುಬ ಜನಾಂಗದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅಲ್ಲಿ ಬಾಜು ಕೂಡ್ಲಾ ಅಂತೇಳಿ ಒಂದು ಊರದ. ಆ ಊರಾಗ ಮಲ್ಲಯ್ಯ ಗುಡ್ಡದಾಗ